ಯಾಕಂದ್ರೆ ಮದುವೆ ಆಗೋದಿಲ್ಲ ಈಗಿನ ಕಾಲದಲ್ಲಿ. ಯಾಕಂದರೆ ಹೆಣ್ಮಕ್ಳು ಚೆನ್ನಾಗಿರ್ಬೇಕು, ಲೈಫಾಗ ಕಷ್ಟ ನೋಡಬಾರ್ದು, ಸುಖವಾಗಿ ಬಾಡಿಗೆಗೆ ಬರಬೇಕು, ಆ ಥರ ಎಕ್ಸ್ಪೆಕ್ಟೇಷನ್ ಮದುವೆ ಆಗಬೇಕು ಅಂತ. ಇವಾಗ ಹುಡುಗಿ ತಂದೆ ಹೇಳ್ತಾರೆ ಬಾಡಿಗೆಗೆ ಬರಬೇಕು, ನಮ್ಮ ಮದುವೆ ಹುಡುಗಿ ಗೌರ್ಮೆಂಟ್ ಜಾಬ್ ಆಗಿರಬೇಕು, ಗೌರ್ಮೆಂಟ್ ಜಾಬ್ ಓಕೆ, ಬಟ್ ಬಾಡಿಗೆಗೆ ಬರಬೇಕು, ಆ ಥರ ಎಕ್ಸ್ಪೆಕ್ಟೇಷನ್. ಕೆಲಸಕ್ಕೆ ಹೋಗಿ ಸ್ಯಾಲ್ರಿ ಎಷ್ಟು ಜನ ಬರಲಿ, 80,000 ಬರ್ತೈತೆ ಅಂತ ಅವ್ರ ಎಕ್ಸ್ಪೆಕ್ಟೇಷನ್. 1 ಲಕ್ಷ ಬರ್ತೈತೆ, 80,000 ಸ್ಯಾಲ್ರಿ ಅವ್ರಿಗೆ ಬರ್ತಂತ ನಾವು ನೋಡಿರಲ್ಲ ತಾನೇ, ಅವ್ರು ಹೇಳೋದೇ ಇವ್ರು ಕೇಳೋದು. ಅದೇ ರೈತರ ಬಗ್ಗೆ ತಿಳ್ಕೊಂಡ್ರೆ ರೈತರ ಕೆಳಗಡೆ ಕೈ ಕೆಳಗಡೆ 10 ಜನ ಕೆಲಸ ಮಾಡ್ತಾರೆ, ಅದು ಅವ್ರು ನೋಡಿದ್ದಾರೆ. ಹಾಂ ತಾನೇ, ಕರೆಕ್ಟಾ? ನೀವು ಹೇಳಿ. ಯಾಕೆಂದರೆ ಈ ಕಾಲದಲ್ಲಿ ಆಲ್ಮೋಸ್ಟ್ ಆಲ್ ಹುಡುಗಿರೆಲ್ಲ ಏನು ಲೈಕ್ ಮಾಡ್ತಾರೆ ಇಷ್ಟಪಡ್ತಾರೆ ಅಂದರೆ, ಹುಡುಗನು ಒಂದು ಕೆಲಸ 30,000 ಕೆಲಸಕ್ಕೆ ಹೋಗಿ ನೆಮ್ಮದಿ ಜೀವನ ಮಾಡಬೇಕು, ನೆಮ್ಮದಿ ಜೀವನ ಬೇಕು ಅಂತ ನೋಡ್ತಾರೆ ಹುಡುಗಿರು. ಯಾರೂ ಕಷ್ಟ ಬೀಳೋಕ್ಕೆ ರೆಡಿ ಇಲ್ಲ, ಬಿಸಿಲು ಗಾಳಿ ಕಷ್ಟ ಬೀಳೋಕ್ಕೆ ಯಾರೂ ರೆಡಿ ಇಲ್ಲ. ಬಟ್ ಮೊನ್ನೆ ಕೊರೋನಾ ಟೈಮೆಲ್ಲ ಬಂತು. ಕೊರೋನಾ ಟೈಮ್ ಅಂದಾಗ ರೈತರಿಗೆ ಬೆಲೆ ಜಾಸ್ತಿ, ಎಂಪ್ಲಾಯ್ಮೆಂಟ್ಸ್ ಎಲ್ಲ ಬಂದು ಊರಲ್ಲೇ ಕೆಲಸ ಮಾಡ್ತಾರೆ. ಅವಾಗ 10,000 ಕೆಲಸ ಕೊಡೋರು ರೆಡಿ ಯಾರು, ಸರ್ಕಾರಿ ಅಲ್ಲ ಯಾರು ಕೆಲಸ ಕೊಡೋಕ್ಕೂ ರೆಡಿ ಇಲ್ಲ. ಅವಾಗ ಎಲ್ಲೂ ಕೆಲಸ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾನೇನು ಸಜೆಸ್ಟ್ ಮಾಡೋದಂದರೆ, ಅವ್ರು ಎಷ್ಟೇ ಕಷ್ಟ ಬೀಳಿ 1 ಎಕರೆ ಜಮೀನಿಗೆ ರೈತರ ಮಕ್ಕಳನ್ನೇ ಚೂಸ್ ಮಾಡಬೇಕು. ಯಾವುದೇ ಒಂದು ಹುಡುಗಿ ಆಗಲಿ, ಕಷ್ಟ ಆಗಲಿ ಸುಖ ಆಗಲಿ, ಅವರೆಲ್ಲ ಕೆಲಸ ಆಳೋಗಿಟ್ಕೊಂಡೇ ಮಾಡಿಸ್ತಾರೆ. ಬಟ್ ಹುಡುಗಿರು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಸಾಕು ಅಂತ ಹುಡುಗರಿಗೆ. ಇವಾಗಿನ ಕಾಲದಕ್ಕೆ ಇವಾಗ ಕಷ್ಟ ನೋಡಲ್ಲ, ಲೈಫ್ ಲಾಂಗ್ ನಾವು ಚೆನ್ನಾಗಿರ್ತೀವಿ, ಬಾಡಿಗೆ ಬರೋದು, ಡೈಲಿ 1 ಲಕ್ಷ ಇಂಜಿನಿಯರ್ ಆ ಥರ ಅನ್ಕೊಂತಾರೆ. ಅದು ಇರಲಿಕ್ಕೆ ನಾಲೆಜ್ ಇರಬೇಕು, ಟ್ಯಾಲೆಂಟ್ ಇರಬೇಕು ನಮ್ಗೆ. ಈ ರೈತರು ಇವತ್ತರ ನಾಳೆ ಹೆಂಗೆ ಬೇಕಂಗೆ ಬಚಾವಾಗ್ತಾರೆ ತಾನೇ, ಅವ್ರು ಆಗ್ತಾರೆ. ಇನ್ನೊಂದು ಕ್ವಶನ್ ಏನಂದರೆ, ಇವಾಗ ರೈತರೇ ಇಲ್ಲ ಅಂದರೆ ಏನು ತಿಂತೀರಾ? ಏನು ತಿಂತಾರೆ? ಹೌದು, ಕರೆಕ್ಟ್. ರೈತರ ಇಲ್ಲ ಏನು ತಿನ್ನೋಕ್ಕಾಗ್ತೈತೆ? ನೀನು ಎಷ್ಟೇ ಕೆಲ್ಸಕ್ಕೆ ಹೋಗು, ಎಷ್ಟೇ ಮಾಡು, ರೈತರು ಬೇಕೇ ಬೇಕು ತಾನೆ. ರೈತರು ಬೇಕು. ನೀನು ಅವರು ಚೆನ್ನಾಗಿ ಓದಿರೋರು ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡ್ತಾರೆ, ಅವ್ರು ಕೊಟ್ಟಿದ್ದು ಸ್ಯಾಲ್ರಿ. ಅದೇ ರೈತರು ಕೆಳಗಡೆ 10 ಜನ ಕೆಲಸ ಮಾಡ್ತಾರೆ, ಅಷ್ಟೇ ಡಿಫ್ರೆನ್ಸ್. ಬಟ್ ಅವ್ರು ಓದೋದ್ರೆ, ಇವಾಗ ರೈತರು ಸ್ವಲ್ಪ ಅನ್ಎಜುಕೇಟೆಡ್ ಇರ್ಬೋದು, ಬಟ್ ಅವ್ರ ಟ್ಯಾಲೆಂಟ್ ಇರ್ತದೆ. ಇವಾಗೆಲ್ಲ ಓದಿರೋರು ಬಂದು ತರಕಾರಿ ಬೆಳೆಯೋದು ಹೆಂಗೆ ಕೆಲಸ ಮಾಡ್ತಾರಲ್ಲ. ಈಗ ಗೋವಿಂದ ಇಂಜಿನಿಯರ್ ಓದೋನೆ ಸ್ವಲ್ಪ ಇರೋಲ್ಲ. ಒಂದು 4 ಹಸು ಕಟ್ಕೊಂಡ್ರೆ ಇಂಜಿನಿಯರ್, ಹಸು ಒಂದು 4 ಹಸು ಕಟ್ಕೊಂಡ್ರೆ ಇಂಜಿನಿಯರ್ ಕೆಲಸ ಮಾಡ್ಬೇಕಾಗುತ್ತೆ. ಏನಂದ್ರು ಒಂದು ಹಸು ಅಂದರೂ ದಿನಕ್ಕೆ 7 ಲೀಟ್ರ್ ಹೊತ್ತು ಕೊಡ್ತೈತೆ. 7 ಇಂಟು ದಿನಕ್ಕೆ 2 ಹೊತ್ತು ಹಾಕ್ತೀವಿ, 14 ಲೀಟ್ರ್ ಆಯಿತು. 14 ಇಂಟು 45 ರೂಪಾಯಿ ಅಂದ್ರೂ 600-650 ರೂಪಾಯಿ ಆಗುತ್ತೆ. ಆ ಥರ 4 ಹಸು ಕಟ್ಕೊಂಡ್ರೆ ಲೈಫ್ ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದಲ್ಲ. ಒಂದು ಕೋಳಿಗಳು ಅಷ್ಟೇ, ಒಂದು 20 ಮೊಟ್ಟೆ 30 ಮೊಟ್ಟೆ, ಒಂದು 12 ನೀನೇ ಸಾಕ್ತಿಲ್ಲ ನಾಟಿ ಕೋಳಿಗಳು. ಅದೇ. ಆಮೇಲೆ ಒಂದು ಕೋಳಿನೂ ಅಷ್ಟೇ 600 ರೂಪಾಯಿ kg ಅನ್ಕೊಡ್ತೀವಿ, ಅದರಲ್ಲೇ ಮಾಡ್ಕೋಬೋದು ಆರಾಮಾಗಿ. ಅದು ಅಂತಲ್ಲ, ಇವಾಗ ಒಂದು ಆಮೇಲೆ ಮಧ್ಯಾಹ್ನ ಹೊತ್ತು ಆರಾಮಾಗಿ ರೆಸ್ಟ್ ತಗೋಬೋದು. ಅಲ್ಲಿ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರಬೇಕು, ಆ ಥರ ಇಲ್ಲ. ರಿಯಾಲಿಟಿಗೆ ಇಲ್ಲಿ ಬೆಲೆ ಇಲ್ಲ. ಅವ್ರಿಗೆ ಗೊತ್ತಿಲ್ಲ ಇಂಥ ಫ್ಯಾಕ್ಟ್ರಿ ಸಿಕ್ಕಿರೋ ರೈತರ ಬಗ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಏನು ಹೇಳೋದಂದ್ರೆ, ಒಂದು ಇಂಜಿನಿಯರ್ ಅವನು ಫಸ್ಟ್ ಸ್ಯಾಲ್ರಿ ಎಷ್ಟು ಕೊಟ್ಬಿಡ್ತಾರೆ? 15 ಇಂದ 20 ಸಾವಿರ ಕೊಡ್ತಾರೆ. ಅದು ಕೊಡೋದು ಹೆಚ್ಚು. ಎಷ್ಟು ಕಷ್ಟ ಬೀಳಬೇಕು. ಇಂಜಿನಿಯರಿಂಗ್ ಮಾಡಿದವ್ರು ಯಾರಿಗೂ ಕೆಲಸನೇ ಸಿಗ್ತಾ ಇಲ್ಲ. 1 ವರ್ಷ ಇಲ್ಲಿ ಕಷ್ಟ ಬಿದ್ದು ಹೋಗಿರೋರು ಅವರೇ, ವ್ಯವಸಾಯ ಮಾಡಿ ಇಂಜಿನಿಯರಿಂಗ್ ಹೋಗಿರೋರು ನಾವು ಕಣ್ಣಿಂದ ನೋಡಿದ್ದೀವಿ. ಇಂಜಿನಿಯರಿಂಗ್ ಮಾಡಿ ಬಂದು ಇಲ್ಲಿ ವ್ಯವಸಾಯ ಮಾಡಿ ತಿರುಗಿ ಇಂಜಿನಿಯರಿಂಗ್ ತಿರ್ಗಾ ಕೆಲಸಕ್ಕೆ ಹೋಗೋರು ಅವರು ನೋಡಿದ್ದೀವಿ. ಅದೇ ನಾನು ಹೇಳೋದಂದ್ರೆ, ಒಂದು 100 ಮೊಟ್ಟೆ ಉಳು ಮೆಸ್ಕೊಂಡು ಆರಾಮಾಗಿ 2 ಮೇಂಟೆನೆನ್ಸ್ ಮಾಡ್ಬೋದು. 100 ಮೊಟ್ಟೆ ಅಂದ್ರೂ 100 ಇಂಟು 100 ಮೊಟ್ಟೆ ಮೆಸ್ಕೊಂಡು 120 ಕೆಜಿ ಬೆಳೆಯೋದು.